ಇದು ಉಚ್ಚಿಲ ದಸರಾದ ವಿಶೇಷ. ಸೊ ಇವತ್ತೆಲ್ಲ ನಮಗೆ ಕೊಡಪಟ್ಟೆಗಳು ಅಥವಾ ಕತ್ತಿ ಮಾಡುವ ಕರಕುಶಲ ಕರ್ಮಿಗಳು ಇವತ್ತು ಇಲ್ಲವೇ ಇಲ್ಲ ಅನ್ನೋ ಹೊತ್ತಲ್ಲಿ ಇಲ್ಲಿ ನಾವು ನೋಡಬಹುದು, ನಾವು ಕಣ್ಣಾರೆ ನಾವು ಕತ್ತಿಯನ್ನ ಮಾಡುವುದನ್ನು ನೋಡಬಹುದು, ಅದೇ ರೀತಿ ನಾವು ತಗೊಳ್ಬಹುದು ಅಲ್ವಾ ಸರ್? ಹೌದು ಸರ್, ಅವರಿಗೆ ಬಂದವರಿಗೂ ಏನಾದ್ರು ಇನ್ಕಮ್ ಬೇಕಾಗ್ತದೆ, ಅವರು ಜೀವನೋಪಾಯಕ್ಕಾಗಿ ಇದನ್ನೇ ಮಾಡ್ತಿದ್ದಾರೆ. ಆ ಉದ್ದೇಶದಿಂದ ಅವರಿಗೆ ಮಾರಾಟಕ್ಕೂ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ನಿಮ್ಮ ಇಡೀ ಕುಟುಂಬ ಇಲ್ಲಿ ಬಂದಿದೆಯಲ್ಲ? ನಿಮ್ಮ ಊರು ಯಾವುದು ಮೇಡಮ್? ಕಾರ್ಕಳ ಬೈಲೂರು. ಕಾರ್ಕಳ ಬೈಲೂರು. ಇದೀಗ ಅವ್ರಿಗೆ ಮಾಡ್ತಾ ಇದ್ರಲ್ಲ, ಇದಕ್ಕೆ ಏನ್ ಹೇಳೋದು? ಆಮೇಸಿದಿ ಅಂತ. ಸೊ ನಿಮ್ಮ ನಿತ್ಯದ ಕಾಯಕವೇ ಇದು ಅಲ್ವಾ? ನಿಮ್ಮ ಇಡೀ ಕುಟುಂಬ ಇದರಲ್ಲೇ ತೊಡಗಿಸ್ಕೊಂಡಿರೋದಾ? ಸೊ ಕಬ್ಬಿಣವನ್ನ ಇಲ್ಲಿ ಬಿಸಿ ಮಾಡೋ ಕಾಯಿಸೋದಲ್ವಾ ಇಲ್ಲಿ? ಆಮೇಲೆ ಇಲ್ಲಿ ಗುದ್ದಿ ಅದಕ್ಕೊಂದು ರೂಪ ತರೋದು. ಇದಕ್ಕೆ ನೀವು ಹಿಡಿಗಳಿಗೆಲ್ಲ ಯಾವ ಮರವನ್ನು ಉಪಯೋಗಿಸೋದು? ಅದು ರೆಂಜರ್ಗೆ ಬೋರ್ ಅಂತ. ಅದು ಬೇಕಾದಷ್ಟು ನಮ್ಮ ಊರಲ್ಲೇ ಸಿಗುತ್ತೆ, ಅದು ಬೇರೆ ಎಲ್ಲಿಂದ ಕಾಡಿಗೆ ಹೋಗಿ ತರ್ಬೇಕಲ್ವಾ? ಅವ್ರ ಮಗ ಅಪ್ಪ ಮಗ ಮಗಳು ಎಲ್ಲ ಇಡೀ ಒಂದು ಕುಟುಂಬ ಇದ್ರಲ್ಲಿ ತೊಡಗಿಸ್ಕೊಂಡಿದೆ ಅಲ್ಲ? ಮೊಮ್ಮಗ ಜೊತೆಗೆ ನಿಮ್ಮ ಮನೆಯ ನಾಯಿ ಕೂಡ ಇಲ್ಲಿ ಬಂದಿದೆ ಅಂತ. ಸೊ ಅದರ ಜೊತೆಗೆ ಯಾವ ರೀತಿಯ ನಂಟಿದೆ ಮೇಡಮ್ ನಿಮಗೆ? ಅದು ತುಂಬಾ ವರ್ಷದಿಂದ 16ನೇ ಇಸವಿಯಿಂದ ನಮ್ಮೊಟ್ಟಿಗಿದ್ದೇವೆ ನಾಯಿ. ನೀವೆಲ್ಲೇ ಹೋಗದಾದ್ರೂ ನಿಮ್ ಜೊತೆಗೆ ಬರುತ್ತಲ್ಲ? ಆಮೇಲೆ ನೀವು ಇದ್ರಲ್ಲೂ ಗುದ್ದಬೇಕಲ್ವಾ? ಹೌದು, ಚಮಚಿ ಹಾಕಬೇಕು. ನೀವು ಇದೆಲ್ಲ ಹಲಸಿನ ಮರನ? ಹಲಸು ಮತ್ತು ಹೆಬ್ಬಲಸು. ಈಗ ಕತ್ತಿಯಲ್ಲೂ ಕೂಡ ಗುಣಮಟ್ಟವನ್ನು ಹೇಗೆ ಇದನ್ನು ನೋಡೋದು? ಈಗ ಇದು ಒಳ್ಳೇದು ಅಥವಾ ಮಿಲಾವ್ ಆ ರೀತಿ ಎಲ್ಲ ಕೇಳ್ತಾರಲ್ಲ, ಯಾವ ಕತ್ತಿ ಒಳ್ಳೇದು? ನಾವು ಎಲ್ಲ ಮಿಲಾವ್ ಉಕ್ಕುದ್ದೆ ಮಾಡೋದು. ಇಂಥ ಪ್ಲೇಟ್ ಅಲ್ಲಿ ಮಾಡೋದು. ಮತ್ತೆ ಇದು ಪ್ಲೇಟ್ ಉಕ್ಕುದ್ದು ಇದು ಸಹ. ಇದು ಎಲ್ಲಿಂದ ಎಲ್ಲ ತರೋದು ನೀವು ಇದನ್ನ? ಇದು ನಾವು ಬಂದರ್ನಿಂದ ತರೋದು, ಮಂಗಳೂರು. ಬಂದೂರಿನಿಂದ ತರೋದು. ಮತ್ತೆ ನಮ್ಮ ಹತ್ತಿರ ಒಂದು ಗುದಿರಿ ಅಂಗಡಿ ಉಂಟು, ಅಲ್ಲಿ ನಮ್ಗೆ ಅವರು ಇದ್ದ ಕೂಡಲೇ ಫೋನ್ ಮಾಡ್ತಾರೆ. ಮತ್ತೆ ಇದರಲ್ಲಿ ಗುಣಮಟ್ಟ ಇದು ಒಳ್ಳೇದು ಅಂತ ಅದು ಹೇಗೆ ಗುರುತಿಸೋದು? ಹೇಗೆ ನಾವು ಇದ್ರಲ್ಲಿ ಮಾಡಿದ್ರೆ ಗುಣಮಟ್ಟದ ಕತ್ತಿ. ಗುಣಮಟ್ಟದ ಕತ್ತಿ ಅಲ್ಲ ಮಾಡಿದ್ರೆ. ಸಾಮಾನ್ಯ ಬೇರೆ ಎಲ್ಲ ಯಾವ್ದ್ರದ್ದು ಬರುತ್ತೆ? ಯಾವ್ದ್ರದ್ದು ಮಾಡೋದು ಅವರು? ಬೇರೆ ಎಲ್ಲ ಬೇರೆ ಕಬ್ಬಿನದ್ದು ಮಾಡ್ತಾರೆ. ಕಬ್ಬಿನದ್ದು ಹರಿತ ಬರುದಿಲ್ಲ. ನೋಡಿ, ಇಡೀ ಕುಟುಂಬ ಒಂದು ಕತ್ತಿಯನ್ನ ಮಾಡುವಂತಹ ಪ್ರಾಚೀನ ಕಸುಬನ್ನು ಈಗಲೂ ಕೂಡ ಮುಂದುವರಿಸ್ತಾ ಇರುವಂತದ್ದು. ಈಗ ಇದರಲ್ಲಿ ಕತ್ತಿಯಲ್ಲಿ ಬೇರೆ ಬೇರೆ ವಿಧ ಇದೆಯಲ್ಲ, ಅದ್ರಲ್ಲಿ ಯಾವ್ದಕ್ಕೆ ಯಾವ ಹೆಸರೆಲ್ಲ ಇರುತ್ತೆ? ಇದು ಮರ ಕಡಿಯೋದು ಕತ್ತಿ. ಏನ್ ಕತ್ತಿ? ಮರ ಕಡಿಯೋದು. ಮರ ಕಡಿಯುವ ಕತ್ತಿ. ಇದು ಸಹ ಮರ ಕಡಿಯುವುದೇ. ಇದು ಸಿಯಾಳ ಕಟ್ ಮಾಡೋದು. ಏನು? ಸಿಯಾಳ ಕಟ್ ಮಾಡುವಂತದ್ದು. ಅದು ಮೀನು ಕಡಿಯಲಿಕ್ಕೆ ಆಗ್ತದೆ. ತೆಂಗಿನಕಾಯಿ ಕೊಡ್ಲಿಕ್ಕೆ ಆಗ್ತದೆ. ಮರದಲ್ಲಿ ತೆಂಗಿನಕಾಯಿ ಆಗ್ತದೆ. ಆಮೇಲೆ ಇದೆಲ್ಲ ಮನೆ ಯೂಸಿಗೆಲ್ಲ, ಮನೆದ ಕೆಲಸಕ್ಕೆ. ಮನೆ ಕೆಲಸಕ್ಕೆಲ್ಲ, ಹುಲ್ಲಿಗೆ. ಹುಲ್ಲಿದ್ದು ಒಂದ್ ಸ್ವಲ್ಪ ಬೇರೆ ರೀತಿ ಬರುತ್ತಲ್ಲ, ಇದು ಹುಲ್ಲುದು. ಹುಲ್ಲು ಕಟ್ ಮಾಡೋದು. ಒಂದೊಂದು ಕೆಲಸಕ್ಕೆ ಒಂದೊಂದು ರೀತಿಯ ಕತ್ತಿಗಳು ಇರುತ್ತವಲ್ಲ. ಇದು ಮೆಟ್ಟು ಕತ್ತಿ. ಇದು ಮೆಟ್ಟು ಕತ್ತಿ. ಮೆಟ್ಟು ಕತ್ತಿ. ಭತ್ತ ಕೊಯ್ಯುವಂತದ್ದು ಬೇರೆ ಇರುತ್ತಾ? ಇಲ್ಲ, ತರ್ಲಿಲ್ಲ. ಇದು ತೆಂಗಿನಕಾಯಿ. ಇದನ್ನು ನೀವೇ ಮಾಡೋದಲ್ವಾ? ಎಲ್ಲ ನಾವೇ ಮಾಡೋದು. ಇದು ದೇವರ ಕೊನೆಯಲ್ಲಿ ಹೂ ಕಟ್ ಮಾಡ್ಲಿಕ್ಕೆಲ್ಲ, ಇಡ್ಸುಡಿ ಮಾಡ್ಲಿಕ್ಕೆ. ಇದು ನಾವು ನೀರು ಕುಡಿತೇವಲ್ಲ, ನೀರು ಕುಡಿಸಿದ ಕತ್ತಿ ಮಿಲಾವಾದ್ರೆ ಕಟ್ಟಾಗ್ತದೆ. ಕಬ್ಬಿನಾದ್ರೆ ಅದು ಕಟ್ಟಾಗುದಿಲ್ಲ, ಎಷ್ಟು ಬೇಕಾದ್ರೆ ಹೀಗೆ ಬೆಂಡ್ ಆಗ್ತದೆ. ಅದು ಹರಿತೆ ಬರುದಿಲ್ಲ. ಇದಾದ್ರೂ ಹರಿತೆ ಬರ್ತದೆ. ಈಗ ಒಟ್ಟಾರೆ ನನಗೆ ಈಗ ಒಂದೇ ಕನ್ಫ್ಯೂಷನ್, ಮಿಲಾವ್ ಒಳ್ಳೇದ ಕಬ್ಬಿಣ? ಮಿಲಾವ್ ಒಳ್ಳೇದು. ಮಿಲಾವ್ ಅಂದ್ರೆ ಏನು? ಮಿಲಾವ್ ಆದ್ರೆ ಲಾರಿದ್ದೆಲ್ಲ ಪ್ಲೇಟ್.
ರಿಕ್ಷಾ ಪ್ಲೇಟ್, ಲಾರಿ ಪ್ಲೇಟ್, ಹಾ ಅದು ಮಿಲೋ. ಇದು ನೋಡಿ, ಇದು ತರಕಾರಿ ಹಚ್ಚಲಿಕ್ಕೆ ಒಳ್ಳೆ ಹರಿತ ಬರ್ತದೆ. ಇದು ಮಿಲ್, ಇದು ಮಿಲ್ಲಿನಲ್ಲಿ ಮರ 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 ಪುಡಿ ಮಾಡ್ತಾರಲ್ಲ, ಅದ್ರದ್ದು ಪ್ಲೇಟ್ ಇದು. ಓ, ನೀವು ಹಾಗಾದ್ರೆ ಬೇರೆ ಬೇರೆ ಕಡೆ ಇವನ್ ಗುಜರಿಯಿಂದ ಅಥವಾ ಬೇರೆ ಬೇರೆ ಇದರಿಂದ ಬರುವಂತಹ ಇದನ್ನ ಇಟ್ಕೊಂಡು ಮಾಡೋದಲ್ವಾ? ಹೌದೌದು. ನಾವು ಇದು ಕೆಲಸ ಮಾಡಿ ಒಂದು 25-30 ವರ್ಷ ಆಯ್ತು ಶುರು ಮಾಡಿ. ನಾವು ಎಲ್ಲ ಕಡೆಗೆ ಆಳ್ವಾಸ ನುಡಿಸಿರಿ, ಎಲ್ಲ ಕಡೆ ಹೀಗೆ ಹೋಗ್ತೀರಿ ಅಲ್ವಾ? ಪುತ್ತೂರು. ಇದು ನಮ್ಮ ಕೊಡಲಿದ್ದು ಕೂಡ ಅಲ್ವಾ? ಕೊಡಲಿ. ನಿಮಗೆ ಈ ಹಳೆಯ ಒಂದು ಕುಲ ಕಸುಬನ್ನು ಮುಂದುವರಿಸುವುದರಲ್ಲಿ ನಿಮ್ಗೆ ತೃಪ್ತಿ ಇದೆಯಾ? ತೃಪ್ತಿ ಉಂಟು. ಈಗ ಇದಕ್ಕೆಲ್ಲ ತುಂಬಾ ಬೆಲೆ ಉಂಟಲ್ಲ. ಹೌದೌದು. ಮುಂಚೆ ಆದ್ರೂ ಬೆಲೆ ಇರ್ಲಿಲ್ಲ, ಈಗ ಬೆಲೆ ಉಂಟು ತುಂಬಾ. ಸರಿ ಅಮ್ಮ, ತುಂಬಾ ಖುಷಿ ಆಯ್ತು. ಇಡೀ ನಿಮ್ಮ ಕುಟುಂಬ ಇದರಲ್ಲೇ ಒಂದು ತೊಡಗಿಸಿಕೊಂಡು ಆಮೇಲೆ ಬೇರೆ ಬೇರೆ ಕಡೆ ನೀವು ಒಂದು ಪ್ರದರ್ಶನಕ್ಕೂ ಕೂಡ ಹೋಗುದಿದೆಯಲ್ಲ, ಪ್ರಾತ್ಯಕ್ಷಿಕೆ ಕೊಡೋದಿದೆಯಲ್ಲ, ಈ ಒಂದು ಕಸುಬಿನ ಉಳಿಯುವಿಕೆಗೆ ನೀವು ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದೀರಿ ಅಂತ. ಓ, ಮಡಿಕೇರಿ ತನಕ ಅಲ್ಲ? ಏನು ಚರಕಾಂಡಲ್ಲ ಗೀರಲೆ ಚರಕ್. ಓ, ಇದು ಸೋಲಾರ್ ಇದ್ದು ಇದಲ್ವಾ? ಹೋ ಹೋ ಹೋ. ಏನ್ ಹಾಕ್ಬೇಕು ಇದಕ್ಕೆ? ಓ, ಅಲ್ಲಿ ಬ್ಯಾಟ್ರಿ ಅಲ್ವಾ? ಸೆಲ್ಕದವರದು. ಓಹ್, ಇದಕ್ಕೂ ಕೂಡ ಅವರು ಇದು ಮಾಡಿಕೊಟ್ಟಿದಾರಲ್ಲ. ನಮಸ್ಕಾರ ಸರ್. ಇವರು ಯಜಮಾನ್ರು ಅಲ್ವಾ? ನಮಸ್ತೆ. 100ಕ್ಕೆ 100 ತೃಪ್ತಿ ಇದೆ. ಮತ್ತು ಈ ಕುಲ ಕಸಬಿಗೆ ಇದನ್ನು ಉಳಿಸಿಕೊಂಡು ಬಂದವರು ಹೆಚ್ಚು ಅಂತ ಹೇಳಿದರೆ ನಮ್ಮ ಡಾಕ್ಟರ್ ಮೋಹನ್ ಆಳ್ವರು ಮತ್ತು ನಮ್ಮ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರದೀಪ್ ಕುಮಾರ್ ಕಲ್ಕೂರು ಮತ್ತು ನಮ್ಮ ಪೂಜ್ಯರು ಇದ್ದಾರಲ್ಲ, ನಮ್ಮ ಗ್ರೂಪಿನ ಸ್ವಸಂಘದ ಅಧ್ಯಕ್ಷರಾದಂಥ